ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಿಮ್ಮ ಟರ್ಮ್ 1 ಹಾಗೆ FA3 ಸಿಲೆಬಸ್ ಅಲ್ಲಿ ಏನಿದೆಯೋ ಆ ಚಾಪ್ಟರ್ಸ್ ಗಳನ್ನ ತೆಗೆದುಕೊಂಡು 20 ಮೋಸ್ಟ್ ಇಂಪಾರ್ಟೆಂಟ್ MCQs ಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರುವಂತಹ 20 ಅದೆಷ್ಟೋ ಬಾರಿ PYQs ಗಳಲ್ಲಿ ಬಂದಿದೆ, ಬಹಳಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಲ್ಲಿ ಬಂದಿದೆ, LBS ಗಳಲ್ಲೂ ಸಹ ಕಾಣಬಹುದಾಗಿದೆ. ಸೊ ಹೀಗಾಗಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇದೆ. ನೀವು ಈ ಪೂರ್ತಿ 20 ಕ್ವಶನ್ಸ್ ಗಳ ಆನ್ಸರ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ, ಚಾಲೆಂಜ್ ತರ ಸ್ವೀಕರಿಸಿ. ಎಷ್ಟು ಕರೆಕ್ಟ್ ಆಗತ್ತೆ ಅಂತ ಲಾಸ್ಟ್ ಅಲ್ಲಿ ಹೇಳಿ. ಕ್ವಶನ್ ಬರುತ್ತೆ, ನೀವು ಆ ಕೂಡಲೇ ಆಪ್ಷನ್ ಅನ್ನ ಹಾಕಿ ಕಮೆಂಟ್ ಅಲ್ಲಿ ಕೊನೆಗೆ ಎಷ್ಟು ಆನ್ಸರ್ಸ್ ಗಳು ಕರೆಕ್ಟ್ ಆಗಿವೆ ಅಂತ ಹೇಳಿ. ಲೆಟ್ಸ್ ಮತ್ತೆ ವೇಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ಸೊ ಲೆಟ್ಸ್ ಸಿ ಹೌ ಮೆನಿ ಯು ಕ್ಯಾನ್ ಗೆಟ್ ರೈಟ್. ಎಷ್ಟು ಕರೆಕ್ಟ್ ಆಗತ್ತೆ ಅಂತ ನೋಡೋಣ. ಕೀಪ್ ಕೌಂಟ್ ಆಫ್ ಯುವರ್ ಸ್ಕೋರ್, ನೋ ಚೀಟಿಂಗ್. ಎಷ್ಟು ಕರೆಕ್ಟ್ ಆಗತ್ತೆ ಅಂತ ಸ್ಕೋರ್ ನೆನಪಲ್ಲಿಟ್ಕೊಳ್ಳಿ, ಅದೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಚೀಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಇದು ಪ್ರಾಕ್ಟೀಸ್ಗಿರೋದು, ನಿಮ್ಮ ಬೆಟರ್ಮೆಂಟ್ಗಿರೋದು. ಫಸ್ಟ್ ಕ್ವಶನ್, ಗವರ್ನರ್ ಜನರಲ್ ಹೂ ಇಂಟಿಗ್ರೇಟೆಡ್ ಪಂಜಾಬ್ ಇಂಟು ದ ಬ್ರಿಟಿಷ್. ಪಂಜಾಬ್ ಪ್ರಾಂತ್ಯವನ್ನ ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು? ವೆಲ್ಲೆಸ್ಲಿ, ಡಾಲ್ಹೌಸಿ, ಕಾರ್ನ್ವಾಲಿಸ್, ವಾರನ್ ಹೇಸ್ಟಿಂಗ್ಸ್. ಬೇಗನೆ ಪಾಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ತಿಳಿಸಿ. ಹಾಗೆ ಇಲ್ಲಿ ರ್ಯಾಂಡಮ್ ಆಗಿ ಕೊಟ್ಟಿದ್ದೇನೆ, ಯಾಕಂದ್ರೆ ಎಕ್ಸಾಮ್ ಅಲ್ಲೂ ಸಹ ಕ್ವಶನ್ಸ್ ಗಳು ರ್ಯಾಂಡಮ್ ಆಗಿ ಬರುತ್ತೆ. ಮಾಡೆಲ್ ಕ್ವಶನ್ ಪೇಪರ್, ಟೈಮ್ ಟೇಬಲ್ ಎಲ್ಲ ಬಂದಿದೆ. ಇದು ಸೀರಿಯಸ್ ಆಗೋ ಸಮಯ. ಇಟ್ಸ್ ದ ಬಿಸ್ನೆಸ್ ಎಂಡ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಡಾಲ್ಹೌಸಿ. ಯಾರ್ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರೋ ಗ್ರೇಟ್ ಜಾಬ್. ಯಾರ್ಯಾರು ಟ್ರೈ ಮಾಡಿದ್ದೀರೋ ಸೂಪರ್ಬ್ ಜಾಬ್. ರಿಯಲಿ ಪ್ರೌಡ್ ಆಫ್ ಯು. ಸೆಕೆಂಡ್, ಹೂ ಅಡ್ವೈಸ್ಡ್ ಪೀಪಲ್ ಟು ಬ್ಯಾಕ್ ಟು ದ ವೇದಾಸ್. ವೇದಗಳಿಗೆ ಹಿಂತಿರುಗಿ ಎಂದು ಜನರಿಗೆ ಸಲಹೆ ನೀಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರ, ಮಹಾತ್ಮ ಗಾಂಧಿ ಅವರ, ಆನಿ ಬೆಸೆಂಟ್ ಅವರ, ದಯಾನಂದ ಸರಸ್ವತಿ ಅವರ? ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಗಳಲ್ಲಿ ಬಂದಿರುವಂತಹದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಯಾವುದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಅನ್ನ ನಾನು ಓದ್ತೇನೆ, ಇಷ್ಟ ಆಗತ್ತೆ ನೋಡ್ಲಿಕ್ಕೆ. ದಯಾನಂದ್ ಸರಸ್ವತಿ ಇಸ್ ದ ರೈಟ್ ಆನ್ಸರ್. ಹಾಗೆ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಕೇವಲ ಟರ್ಮ್ 2 ಸಿಲೆಬಸ್ ಅಷ್ಟೇ ಬರಲ್ಲ, ಟರ್ಮ್ 1 ಬರುತ್ತೆ. ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಟರ್ಮ್ 1 ಅನ್ನು ಸಹ ರಿವೈಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಥರ್ಡ್ ಒನ್, whose definition is the following? Public administration is the comprehensive enforcement of the law. Full and detailed. Comprehensive ಅಂತ ಜಾಗದಲ್ಲಿ ಬೇಕಾದ್ರೆ ಫುಲ್ ಅಂಡ್ ಡಿಟೇಲ್ಡ್ ಅಂತ ತಗೊಳ್ಕೊಳ್ಳಿ. ಎಕ್ಸಾಮ್ ಟೆಕ್ಸ್ಟ್ ಬುಕ್ ನಲ್ಲಿ ಇರೋ ಹಾಗೆ. ಸಮಗ್ರ ಮತ್ತು ಕ್ರಮಬದ್ಧ. ವುಡ್ರೋ ವಿಲ್ಸನ್ನೋ, ಫಿಫ್ನರೋ, ಲೂಥರ್ ಗುಲಿಕೋ, FM ಮಾರ್ಕ್ಸೋ? ಯಾವುದು ಸರಿಯಾಗಿರುವಂತಹ ಆನ್ಸರು? ಹಾಗೆ ಇವರನ್ನ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ. 1 ಮಾರ್ಕ್ ಇಂದ ಅದು ಸಹ ಇಂಪಾರ್ಟೆಂಟು. ಕಮೆಂಟ್ ಮಾಡಿದ್ದೀರಾ ತಾನೆ? ಎಸ್, ವುಡ್ರೋ ವಿಲ್ಸನ್ ಇಸ್ ದ ರೈಟ್ ಆನ್ಸರ್. ಗ್ರೇಟ್ ಜಾಬ್ ಮಕ್ಕಳೇ. ಇದೇ ಜೋಶ್ನಲ್ಲಿ ಮುಂದೋಗೋಣ. ನೀತಿ ಆಯೋಗ್ ಪ್ರೈಮ್ ಮಿನಿಸ್ಟರ್ ಹೆಡ್ ಮಾಡ್ತಾರೆ, ಬಟ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್, ದಿನವಹಿ ಆಡಳಿತವನ್ನು ಯಾರು ನೋಡ್ತಾರೆ? ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಾಧ್ಯಕ್ಷರು, ಕಾರ್ಯದರ್ಶಿಗಳು, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರು, ವೈಸ್ ಚೇರ್ಮನ್? ಯಾವುದು ಸರಿಯಾಗಿರುವಂತಹ ಆನ್ಸರು? ಪ್ರತಿಯೊಬ್ಬರೂ ಟ್ರೈ ಮಾಡಿ, ಹೆಲ್ಪ್ಫುಲ್ ಆಗತ್ತೆ, ನಿಮಗೆ ರಿವಿಷನ್ ಆಗತ್ತೆ. ಓಕೆ, ಮಾಡಿದ್ದೀರಾ ಅನ್ನೋ ಭರವಸೆ ನನಗಿದೆ. ಇದರ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ವೈಸ್ ಚೇರ್ಮನ್, ಉಪಾಧ್ಯಕ್ಷರಾಗಿದೆ. ಗ್ರೇಟ್. 4 ಕ್ವಶನ್ಸ್ಗಳನ್ನ ಮುಗಿಸಿದ್ದೇವೆ. ಫಿಫ್ತ್ ಕ್ವಶನ್, ದೀಸ್ ಫಾರೆಸ್ಟ್ಸ್ ಆರ್ ಫೌಂಡ್ ಅಲಾಂಗ್ ದ ಡೆಲ್ಟಾಸ್, ಕೋಸ್ಟಲ್ ರೀಸನ್ಸ್ ಅಂಡ್ ಎಸ್ಟ್ಯೂಟರೀಸ್ ಆಫ್ ರಿವರ್ಸ್ ದಟ್ ಆರ್ ಸಬ್ಜೆಕ್ಟೆಡ್ ಟು ಟೈಡ್ಸ್. ನದಿ ಮುಖಜ ಭೂಮಿ, ನದಿ ಅಡವಿಗಳ ತಗ್ಗು ಪ್ರದೇಶಗಳು, ಕರಾವಳಿ ಇಲ್ಲೆಲ್ಲ ಕಂಡು ಬರುತ್ತೆ. ಇವು ಯಾವ ರೀತಿಯ ಅರಣ್ಯಗಳಾಗಿವೆ? ವೆರಿ ಈಸಿ ಆಗಿರುವಂತಹದ್ದು, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಅಲ್ಪೈನ್, ಮ್ಯಾಂಗ್ರೋವ್, ಮಾನ್ಸೂನ್, ಡೆಸಿಡಿಯಸ್, ಎಲೆ ಉದುರಿಸುವ ಮಾನ್ಸೂನ್ಸ್ಗಳು, ಅಥವಾ ಡೆಸರ್ಟ್, ಮರುಭೂಮಿನೋ? ಟಿಕ್ ಟಿಕ್ 3, 2, 1 ಕಮೆಂಟ್ ಮಾಡಿರ್ತೀರಾ ಅನ್ಕೊಳ್ತೇನೆ. ಆಪ್ಷನ್ನೇ ಬಿ ಇದೆ, ನನ್ನ ಫೇವ್ರೆಟ್ ಲೆಟರು, ಹೀಗಾಗಿ ಆಪ್ಷನ್ ಆಯ್ತು. 5 ಡನ್. ಹೌ ಮೆನಿ ಕರೆಕ್ಟ್ ಸೋ ಫಾರ್? 5 ಕ್ವಶನ್ಸ್ಗಳಲ್ಲಿ ಎಷ್ಟು ನಿಮ್ಮದು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಪ್ರೋಗ್ರೆಸ್ ಹೇಗೆ ಆಗ್ತಾ ಹೋಗುತ್ತೆ ಅಂತ ನೋಡೋಣ. ಓಕೆ, ಎಂಜಾಯ್ ಮಾಡ್ತಾ ಇದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಅಂಡರ್ಸ್ಟ್ಯಾಂಡ್ ಆಗತ್ತೆ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ. 6th ಕ್ವಶನ್,
NSS students at a college are cleaning the school ground. The activity is. ಕಾಲೇಜಿನ NSS ವಿದ್ಯಾರ್ಥಿಗಳು ಶಾಲಾ ಮೈದಾನವನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಈ ಚಟುವಟಿಕೆ ಯಾವುದಾಗಿದೆ? ಪೇಡ್ ಅನ್ಪೇಡ್, ಕೂಲಿ ರಹಿತನೋ ಕೂಲಿ ಸಹಿತನೋ, ಸಂಘಟಿತನೋ ಅಸಂಘಟಿತನೋ, ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್. ಇದೇ ರೀತಿಯ ಕ್ವಶನ್ಸ್ಗಳನ್ನ ಟ್ವಿಸ್ಟ್ ಮಾಡಿಯೂ ಸಹ ಕೇಳ್ತಾರೆ. ಗ್ರಹದಲ್ಲಿ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ, ಮನೆ ಕೆಲಸವನ್ನ, ಓಕೆ, ತಮ್ಮದೇ ಮನೆಯ ಕೆಲಸವನ್ನ, ಅದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ಇದರೇ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಯಾವುದು ಸರಿಯಾದ ಆನ್ಸರ್ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಟ್ವಿಸ್ಟ್ ಅನಿಸ್ಬಹುದು, ಬಟ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಕೂಲಿ ರಹಿತ ಕೆಲಸ, ಅನ್ಪೇಡ್ ವರ್ಕ್, ಅವರು ವಾಲಂಟಿಯರ್ ಆಗಿ ಮಾಡ್ತಾ ಇದ್ದಾರೆ, ಹೀಗಾಗಿ ಅವರಿಗೆ ಹಣ ಸಿಗ್ತಾ ಇಲ್ಲ, ಅದು ಕೂಲಿ ರಹಿತ. ನೆಕ್ಸ್ಟ್ ಈಸಿ ಪೀಸಿ ಲೆಮನ್ ಸ್ಕ್ವೀಸಿ, ಅತ್ಯಂತ ಸರಳವಾಗಿರುವಂತಹ ಕ್ವಶನ್ನು. ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಯಾವುದನ್ನ ನಾವು ಕರಿತೇವೆ? IDBI, ರಿಸರ್ವ್ ಬ್ಯಾಂಕೋ, ICICIನೋ, ನಬಾರ್ಡೋ? ಸಿಂಪಲ್ ಆಗಿದೆ ಅನ್ಕೊಳ್ತೇನೆ. ಅದೆಷ್ಟೋ ಬಾರಿ ಅದೆಷ್ಟೋ ಕ್ಲಾಸಸ್ಗಳಲ್ಲಿ ಹೇಳಿದ್ದೇನೆ. ಇದನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿರ್ತೀರಾ ಅನ್ನೋ ಭರವಸೆ ನನಗಿದೆ. ದ ಕರೆಕ್ಟ್ ಆನ್ಸರ್ ಇಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 8th question. Who killed a superior British official triggering the revolt of 1857? ಬ್ರಿಟಿಷ್ ಅಧಿಕಾರಿಯನ್ನ ಕೊಂದ ಭಾರತೀಯ ಸೈನಿಕ ಯಾರು? ರಾಣಿ ಲಕ್ಷ್ಮೀಬಾಯಿ ಅವರ, ನಾನಾ ಸಾಹೇಬ್ ಅವರ, ಮಂಗಲ್ ಪಾಂಡೆ ಅವರ, ಅಥವಾ 2ನೇ ಬಹದ್ದೂರ್ ಶಾ? ಯಾವುದು ಸರಿಯಾಗಿರುವಂತಹ ಉತ್ತರ? ಟರ್ಮ್ 2 ಫಸ್ಟ್ ಚಾಪ್ಟರ್ ನಲ್ಲಿ ಬರುವಂತಹ ಪ್ರಶ್ನೆ ಆಗಿದೆ. ಎಲ್ಲರಿಗೂ ಸಹ ಗೊತ್ತಿದೆ ಅನ್ನೋ ಭರವಸೆ ನನಗಿದೆ. ಯಾರ್ಯಾರಿಗೆ ಈ ಕ್ವಶನ್ಸ್ಗಳು ಡಿಫಿಕಲ್ಟಿ ಆಗ್ತಾ ಇದೆಯೋ, ಈ ವಿಡಿಯೋ ಮುಗಿದ ತಕ್ಷಣ ನಮ್ಮ 1 ಶಾಟ್ ಪ್ಲೇ ಲಿಸ್ಟ್ಗಳಿವೆ, ಅದರಲ್ಲಿ ಹೋಗಿ ಯಾವ ಟೈಮ್ ಸ್ಪ್ಯಾನ್ ಅಂತ ಸಹ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದರ ರಿವೋಲ್ಟ್ ಆ್ಯಂಡ್ ಸ್ಪ್ರೆಡ್ ಇರುತ್ತೆ, ಅದರಲ್ಲಿ ಹೋಗಿ ಈ ಕಾನ್ಸೆಪ್ಟ್ ಏನು ತಿಳಿದಿಲ್ವೋ ಕರೆಕ್ಟಾಗಿ ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಫೇಸು. ಪ್ರತಿಯೊಬ್ಬರೂ ತಮ್ಮ ಬೆಸ್ಟನ್ನು ಕೊಡಿ, ರಿಸಲ್ಟ್ ಬೆಸ್ಟ್ ಆಗತ್ತೆ ಅನ್ನೋ ಭರವಸೆ ನನಗಿದೆ. ನಿಮಗಿಂತ ಹೆಚ್ಚಿನ ಉತ್ಸುಕತೆ ಹಾಗೆ ನರ್ವಸ್ನೆಸ್ ನನಗೂ ಇದೆ ನಿಮ್ಮ ಎಕ್ಸಾಮ್ನ ಬಗ್ಗೆ, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ದ ಕರೆಕ್ಟ್ ಆನ್ಸರ್ ಇಸ್ ಮಂಗಲ್ ಪಾಂಡೆ. In which year was the Indian National Congress founded by A.O. Hume? A.O. Hume ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಯಾವ ವರ್ಷದಲ್ಲಿ ಸ್ಥಾಪಿಸ್ತಾರೆ? 1857, 1885, 1905, 1947? ಯಾವುದು ಸರಿಯಾಗಿರುವಂತಹ ಉತ್ತರ? ಸಿಂಪಲ್ ಆಗಿದೆ. ಓಕೆ, ಎಲ್ಲರೂ ಸಹ ಆನ್ಸರ್ ಅನ್ನ ಮಾಡಿರ್ತೀರಾ ಅನ್ನೋ ಭರವಸೆ ನನಗಿದೆ. ಪ್ರತಿಯೊಂದು ಕ್ಲಾಸಲ್ಲೂ ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇರ್ತೇನೆ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, 1885. ಯಾರ್ಯಾರು ಇಲ್ಲಿ ತನಕ ಆನ್ಸರ್ಸ್ಗಳನ್ನ ಮಾಡ್ತಾ ಇದ್ದೀರೋ ಗ್ರೇಟ್ ಜಾಬ್ ಮಕ್ಕಳೇ, ಸೂಪರ್. ಹೀಗೆ ಹೋಗ್ತಾ ಇರಲಿ ಗಾಡಿ. ನೆಕ್ಸ್ಟ್ 10th question. ದ ಡ್ರೇನ್ ಥಿಯರಿ ವಾಸ್ ಎಕ್ಸ್ಪ್ಲೇನ್ಡ್ ಬೈ. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ? ದಾದಾಬಾಯಿ ನವರೋಜಿ ಅವರೋ, ಮಹಾತ್ಮ ಗಾಂಧಿ ಅವರೋ, A.O. ಹ್ಯೂಮ್ ಅವರೋ, ಅಥವಾ ಬಾಲಗಂಗಾಧರ್ ತಿಲಕ್ ಅವರ? ಮಾಡ್ರೇಟ್ಸ್ ಅಲ್ಲಿ ಬರ್ತಾರೆ, ಮಂದಗಾಮಿಗಳು. ಯಾರಾಗಿದ್ದಾರೆ ಇವರು? ಕ್ವಿಕ್ ಹಿಂಟು ಸಹ ನಿಮ್ಗೆ ಕೊಟ್ಟಿದ್ದೇನೆ. ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ತೀರಾ ಅಂತ ಭರವಸೆ ಇದೆ. ದ ಕರೆಕ್ಟ್ ಆನ್ಸರ್ ಇಸ್ ದಾದಾಬಾಯಿ ನವರೋಜಿ. ಗ್ರೇಟ್ ಜಾಬ್ ಮಕ್ಕಳೇ, ಪ್ಯಾಟ್ ಆನ್ ದ ಬ್ಯಾಕ್. ಟ್ರೈ ಮಾಡಿದ್ರು ಸಹ. ನೌ ದ ರಿಯಲ್ ಚಾಲೆಂಜ್ ಬಿಗಿನ್ಸ್. ನೆಕ್ಸ್ಟ್ 10 ವಿಲ್ ಟೆಸ್ಟ್ ಯುವರ್ ಕಾನ್ಸೆಪ್ಟ್ಸ್. ಫಸ್ಟ್ 10 ಆಯ್ತು, ಅರ್ಧಕ್ಕೆ ಬಂದಿದ್ದೇವೆ. ನೆಕ್ಸ್ಟ್ 10 ಇದೆ, ಇದರಲ್ಲಿ ಕಾನ್ಸೆಪ್ಟ್ಸ್ಗಳು ಚೆಕ್ ಆಗತ್ತೆ. ವೆರಿ ಇಂಪಾರ್ಟೆಂಟು, ಚಾಲೆಂಜ್ ಆಗಿ ಸ್ವೀಕರಿಸೋಣ. The integration of princely states was achieved under the leadership of. ರಾಜಪ್ರಭುತ್ವದ ರಾಜ್ಯಗಳ ಏಕೀಕರಣವನ್ನ ಯಾರ ಅಂಡರ್ನಲ್ಲಿ ಸಾಧಿಸಲಾಗತ್ತೆ? ವಲ್ಲಭಭಾಯಿ ಪಟೇಲ್ ಅವರೋ, BR ಅಂಬೇಡ್ಕರ್ ಅವರೋ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಯೂಬ್ ಖಾನ್? ಬಹಳಷ್ಟು ಮಕ್ಕಳು ಹೇಳ್ಬೋದು ಈ ಟಾಪಿಕ್ ನಮ್ಗೆ ಆಗಿಲ್ಲ ಅಂತ, ಬಟ್ ನೀವು ಈ ಎಲ್ಲಾ ಟಾಪಿಕ್ಸ್ಗಳನ್ನ ಈ ಮೂಮೆಂಟ್ ಅಲ್ಲಿ ಕವರ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಕೂಲ್. ದ ಕರೆಕ್ಟ್ ಆನ್ಸರ್, ಇವರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಎಸ್, ನನ್ ಅದರ್ ದೆನ್ ವಲ್ಲಭಭಾಯಿ ಪಟೇಲ್. ನೆಕ್ಸ್ಟ್, ಹೂ ಇಸ್ ನೋನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ? ಭಾರತೀಯ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಮಹಾತ್ಮ ಗಾಂಧಿ ಅವರೋ, ನೆಹರು ಅವರೋ, ಪಟೇಲ್ ಅವರೋ, ಬೋಸ್ ಅವರೋ? ಬೇಗನೆ ತಿಳಿಸಿ. ಸಿಂಪಲ್ ಆಗಿರುವಂತಹದ್ದು. ಇವರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಸಹ ಆಗಿದ್ರು. ಸೊ ಗೊತ್ತಾಗಿರ್ಬೇಕು ಅನ್ಕೊಳ್ತೇನೆ. ಇಟ್ಸ್ ಜವಾಹರ್ಲಾಲ್ ನೆಹರು. 13th question. ಶಿಫ್ಟಿಂಗ್ ಕಲ್ಟಿವೇಶನ್ ಇನ್ ಇಂಡಿಯಾ ಇಸ್ ಡಿಕ್ಲೈನಿಂಗ್ ನವ ಡೇಸ್. ಭಾರತದಲ್ಲಿ ಸ್ಥಳಾಂತರ ಬೇಸಾಯ ಕ್ಷೀಣಿಸ್ತಾ ಇದೆ, ಯಾಕೆ ಅಂತ?
4 ಆಪ್ಷನ್ಸ್ ಇದೆ. ಗೌರ್ಮೆಂಟ್ ಪಾಲಿಸೀಸ್ಗಳ ಮುಖಾಂತರನೋ, ಅಥವಾ ಪೀಪಲ್ ಈಗ ವಾಣಿಜ್ಯ ಕೃಷಿಗೆ ಹತ್ರ ಬರ್ತಾ ಇದ್ದಾರೋ, ಡಿಮಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಆಫ್ ಶಿಫ್ಟಿಂಗ್ ಕಲ್ಟಿವೇಶನ್ ಇಲ್ವೋ, ಅಥವಾ ಪೀಪಲ್ ಆರ್ ಅಬಾಂಡನಿಂಗ್ ಅಗ್ರಿಕಲ್ಚರ್, ಜನರು ಕೃಷಿಯನ್ನ ತ್ಯಜಿಸ್ತಾ ಇದ್ದಾರೋ. ಇಲ್ಲಿ ನೋಡ್ಬೋದು ಇದಂತೂ ಆಗ್ಲಿಕ್ಕಾಗಲ್ಲ. ಒಂದು ಆಪ್ಷನ್ನು ಕರೆಕ್ಟ್ ಆಗಿದೆ. ಏನದು 4 ಆಪ್ಷನ್ಸ್ಗಳು ಸ್ವಲ್ಪ ಟ್ವಿಸ್ಟ್ ಅನಿಸ್ಬೋದು, ಬಟ್ ಇಟ್ಸ್ ಆಪ್ಷನ್ ಎ. ಗೌರ್ಮೆಂಟ್ನ ಪಾಲಿಸೀಸ್ಗಳ ಮುಖಾಂತರ ಹಾಗೆ ಬುಡಕಟ್ಟು ವಸಾಹತುಗಳ ಮಾಡೋ ಮುಖಾಂತರ ಈ ಒಂದು ಶಿಫ್ಟಿಂಗ್ ಕಲ್ಟಿವೇಶನ್ ಕಡಿಮೆ ಆಗ್ತಾ ಇದೆ. ಗೋಲ್ಡನ್ ರೆವಲ್ಯೂಷನ್, ಸುವರ್ಣ ಕ್ರಾಂತಿ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಈಸಿ ಪೀಸಿ ಇರುವಂತಹದ್ದು. ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ತೀರಾ ಅನ್ಕೊಳ್ತೇನೆ. ಗೋಲ್ಡ್ ಮೈನಿಂಗ್, ಚಿನ್ನದ ಗಣಿಗಾರಿಕೆನೋ, ಹಾರ್ಟಿಕಲ್ಚರ್ ತೋಟಗಾರಿಕೆನೋ, ಡೇರಿ ಫಾರ್ಮಿಂಗ್ ಹೈನುಗಾರಿಕೆನೋ, ಫಿಶರೀಸ್ ಮೀನುಗಾರಿಕೆನೋ. ಸೊ ಇದನ್ನ ಎಲ್ಲರೂ ಸಹ ಕರೆಕ್ಟ್ ಆಗಿ ಹೇಳ್ತೀರಾ ಅನ್ನೋ ಭರವಸೆ ನನಗಿದೆ. ಗೋಲ್ಡನ್, ನನ್ ಅದರ್ ದೆನ್ ಹಾರ್ಟಿಕಲ್ಚರ್ ತೋಟಗಾರಿಕೆ. 15th ಕ್ವಶನ್, ಎಕ್ಸ್ಪೋರ್ಟ್ ಆಫ್ ಮೈಕಾ ಫ್ರಮ್ ಇಂಡಿಯಾ ಇಸ್ ರೆಡ್ಯೂಸ್ಡ್. ಭಾರತದಿಂದ ಅಬ್ರಕದ ರಫ್ತು ಕಡಿಮೆ ಆಗಿದೆ, ಯಾಕೆ? ಸಿಂಪಲ್, 4 ಆಪ್ಷನ್ಸ್ ಇದೆ. ಇದು ಪ್ರೊಡಕ್ಷನ್ ಡಿಕ್ರೀಸ್ ಆಗಿದೆ, ಉತ್ಪಾದನೆ ಕಡಿಮೆ ಆಗಿದೆ ಅದಕ್ಕೋ, ಅಥವಾ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ ಅದಕ್ಕೋ, ಅಬ್ರಕಕ್ಕೆ ಬದಲಿ ಮೈಕಾಗೆ ಸಬ್ಸ್ಟಿಟ್ಯೂಟ್ ಸಿಕ್ಕಿದೆ ಅದಕ್ಕೋ, ಅಥವಾ ನಾನ್ ಫೆರಸ್ ಮೆಟಲ್ ಅಂತಾನೋ. ಯಾವುದು ಸರಿಯಾಗಿರುವಂತಹ ಉತ್ತರ? ಸ್ವಲ್ಪ ಟ್ವಿಸ್ಟ್ ಅನ್ಸ್ಬಹುದು, ಬಟ್ ಈಸಿ ಆಗಿರುವಂತಹದ್ದು. ಮೈಕಾಗೆ ಸಬ್ಸ್ಟಿಟ್ಯೂಟ್ ಸಿಕ್ಕಿದೆ, ಬದಲಿ ಸಿಕ್ಕಿದೆ, ಹೀಗಾಗಿ ಇದರ ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ. ನೆಕ್ಸ್ಟ್ ಫೈರ್ ಫಾರ್ ದ ಚಾಂಪಿಯನ್ಸ್. ಲೆಟ್ಸ್ ಸಿ ಹೂ ಗೆಟ್ಸ್ ಫುಲ್ ಮಾರ್ಕ್ಸ್. ಓಕೆ, ಇಲ್ಲಿ ಸ್ಲೈಡ್ ಅಲ್ಲಿ ಹೀಗೆ ಬರ್ದಿರ್ಬೋದು, ಬಟ್ ನನಗೆ ನೀವು ಎಷ್ಟೇ ಮಾರ್ಕ್ಸ್ ತೊಗೊಂಡ್ರು ಸಹ ಆನೆಸ್ಟ್ ಆಗಿ ಎಲ್ಲವನ್ನೂ ಸಹ ಅಟೆಂಪ್ಟ್ ಮಾಡಿದ್ರೆ ಯು ಆರ್ ಫಾರ್ ಮೀ 20 ಔಟ್ ಆಫ್ 20 ಆಗಿರ್ತೀರಾ. ಓಕೆ, ಲೆಟ್ಸ್ ಗೋ ಟು ದ ಲಾಸ್ಟ್ 5. ಪೆಟ್ರೋಲಿಯಂ ಇಸ್ ಕಾಲ್ಡ್ ಲಿಕ್ವಿಡ್ ಗೋಲ್ಡ್ ಬಿಕಾಸ್. ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿನ್ನ ಅಂತ ಏಕೆ ಕರೀತಾರೆ? ಮಲ್ಟಿ ಯೂಸ್, ಬಹುಪಯೋಗಿ ಶಕ್ತಿ ಸಂಪನ್ಮೂಲ ಅಂತಾನೋ, ಹೆಚ್ಚು ರಫ್ತು ಮಾಡ್ತೇವೆ ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತಾನೋ, ಕಲಬೆರಕೆ ಹೆಚ್ಚಿದೆ ಅಡಲ್ಟರೇಟೆಡ್ ಅಂತ ಕರಿತಾವೋ, ಅಥವಾ ಪೀಸ್ ಅಂಡ್ ವಾರ್ ಪೀರಿಯಡ್, ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆ ಆಗತ್ತೆ ಅಂತ ಕರಿತೇವೋ. ಸೊ ಸ್ವಲ್ಪ ಟ್ವಿಸ್ಟ್ ಅನ್ಸ್ಬಹುದು, ಬಟ್ ಈಸಿ ಆಗಿರುವಂತಹದ್ದು. ಇದು ಪ್ರತಿಯೊಂದು ಟೈಮ್ನಲ್ಲೂ ಯೂಸ್ ಆಗತ್ತೆ. ಹೀಗಾಗಿ ವಾರ್ ಅಂಡ್ ಪೀಸ್ ಪೀರಿಯಡ್ 1 ಮಾರ್ಕಿಗೂ ಸಹ ಈ ರೀತಿಯ ಕ್ವಶನ್ ಅನ್ನು ಕೇಳಬಹುದು. ವೈ ಪೆಟ್ರೋಲಿಯಂ ಇಸ್ ಕಾಲ್ಡ್ ಎಸ್ ಲಿಕ್ವಿಡ್ ಗೋಲ್ಡ್. ಈ ಒಂದು ಕೀವರ್ಡ್ಸ್ಗಳು ನಿಮ್ಮ ಆನ್ಸರ್ ನಲ್ಲಿ ಇರಬೇಕು. 17th, ನರ್ಮದಾ ಬಚಾವೋ ಆಂದೋಲನವನ್ನು ಯಾರು ಲೀಡ್ ಮಾಡ್ತಾರೆ? ಮೇಧಾ ಪಾಟ್ಕರ್ ಅವರ, ಸುಂದರ್ಲಾಲ್ ಬಹುಗುಣ ಅವರ, ಕೇರಳ ಸಾಹಿತ್ಯ ಪರಿಷತ್ತೋ, ಅಥವಾ DM ನಂಜುಂಡಸ್ವಾಮಿನೋ? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ನು. ಎಲ್ಲರಿಗೂ ಸಹ ಆನ್ಸರ್ ಗೊತ್ತಿದೆ ಅನ್ಕೊಳ್ತೇನೆ. ಒಂದು ಹಿಂಟ್ ಕೊಡೋದಾದ್ರೆ ಇವರು ಮಹಿಳೆ. ಓಕೆ, ಯಾವುದು ಸರಿಯಾಗಿರುವಂತಹ ಆನ್ಸರು? ಎಸ್, ಇಟ್ಸ್ ಮೇಧಾ ಪಾಟ್ಕರ್. 18th, ದ ಸಿಸ್ಟಮ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಇನ್ ದ ವ್ಯೂ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್. ರೂರಲ್ ಡೆವಲಪ್ಮೆಂಟ್ ಇಂದ, ಗ್ರಾಮೀಣಾಭಿವೃದ್ಧಿಯಿಂದ ತೆಗೆದುಕೊಂಡಿರುವಂತಹ ಕ್ವಶನ್ನು. ಆಡಳಿತ ವಿಕೇಂದ್ರೀಕರಣ ಅಂದ ಕೂಡಲೇ ಯಾವ್ದು ಬರುತ್ತೆ? ಪಂಚಾಯತ್ ರಾಜೋ, ಸ್ತ್ರೀ ಶಕ್ತಿನೋ, ನರೇಗಾನೋ, ರಾಜಶಕ್ತಿನೋ? ಎಲ್ರಿಗೂ ಸಹ ಆನ್ಸರ್ ಗೊತ್ತಿದೆ ಅನ್ಕೊಳ್ತೇನೆ. ಇಟ್ಸ್, ಕಮೆಂಟ್ ಮಾಡಿದ್ರಾ? ಮಾಡಿ ಈಗಲೇ. ದ ಕರೆಕ್ಟ್ ಆನ್ಸರ್ ಇಸ್ ಪಂಚಾಯತ್ ರಾಜ್. 19th, ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಟ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ 3 ಲೆವೆಲ್ಸ್ ಆಫ್ ಪಂಚಾಯತ್. 3 ಲೆವೆಲ್ಗಳ ಪಂಚಾಯತ್ ಅನ್ನ ತಂದಂತಹದ್ದು ಯಾವುದು? ಸೊ ಇಲ್ಲೂ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೆ. ಬಂದಂತಹ ಇಯರ್ ಸಹ ಎಂಡ್ ಆಗೋದು 3 ಅಲ್ಲಿ. ಇಲ್ಲಿರುವಂತದ್ದು ಸಹ 3 ಟೈರ್ ಲೆವೆಲ್ಸ್. ಹಾಗೆ ತಿದ್ದುಪಡಿ ಸಹ ಎಂಡ್ ಆಗೋದು 3 ಇಂದ. ದ ಕರೆಕ್ಟ್ ಆನ್ಸರ್ ಇಸ್ 73rd. ಯಾರ್ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರೋ ಎಸ್, ಡಬಲ್ ಥಮ್ಸ್ ಅಪ್. ಲಾಸ್ಟ್ ಕ್ವಶನ್ ಆಫ್ ದಿಸ್ ಈವ್ನಿಂಗ್, 1453 ಫಸ್ಟ್ ಚಾಪ್ಟರ್ದು ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್ ಅನ್ನ ಯಾರು ಕ್ಯಾಪ್ಚರ್ ಮಾಡ್ಕೋತಾರೆ? ಅರಬ್ಬರೋ, ಆಟೋಮನ್ ಟರ್ಕರೋ, ಇಟಾಲಿಯನ್ನರೋ, ಪೋರ್ಚುಗೀಸರೋ? ಸಿಕ್ಕಾಪಟ್ಟೆ ಈಸಿ ಆಗಿರುವಂತಹದ್ದು. ಎಲ್ಲರೂ ಸಹ ಆನ್ಸರ್ ಮಾಡ್ತೀರಾ ಅನ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಬೇರೆ ಬೇರೆ ಲೈವ್ಸ್ಗಳಲ್ಲಿ, ಕ್ರ್ಯಾಶ್ ಕೋರ್ಸ್ಗಳಲ್ಲಿ, ಕ್ಲಾಸಸ್ಗಳಲ್ಲಿ 101 ಬಾರಿ ಹೇಳಿದ್ದೇನೆ ವೆರಿ ಇಂಪಾರ್ಟೆಂಟ್ ಅಂತ. ಕಮೆಂಟ್ ಮಾಡಿದ್ರ? ಎಸ್ ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಆಟೋಮನ್ ಟರ್ಕ್ಸ್. ಸೊ ಯಾರ್ಯಾರು ಇಲ್ಲಿ ತನಕ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ರು, ನಿಮ್ಮ ಸ್ಕೋರ್ ಎಷ್ಟಿದೆ ಅಂತ ಕೆಳಗೆ ಕಮೆಂಟ್ ಮಾಡಿ.
ಹಾಗೆ ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ನಿಮಗೆ 5 ಮಾರ್ಕ್ಸ್ ಬಂದಿರ್ಬೋದು, 4, 3, 2 ಎಷ್ಟೇ ಬಂದಿರ್ಬೋದು, ಬಟ್ ಅದು ನಿಮ್ಮ ಮಾರ್ಕ್ಸು. ಸೊ ಹೀಗಾಗಿ ಪ್ರಾಮಾಣಿಕವಾಗಿರಿ. ನನಗಿಷ್ಟು ಮಾರ್ಕ್ಸ್ ಬಂದಿದೆ, ನಾನು ಮತ್ತೊಂದು ಸಲ ಅಟೆಂಪ್ಟ್ ಮಾಡ್ತೇನೆ, ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾನು 20 ಔಟ್ ಆಫ್ 20 ತಗೊಳ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಇರಲಿ. ಯಾವತ್ತೂ ಸಹ ಬಂದಿದ್ದಕ್ಕಿಂತ ಹೆಚ್ಚಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಎಷ್ಟಿದೆ ಅಷ್ಟನ್ನೇ ತೋರಿಸೋಣ. ನನಗೆ ನಿಮ್ಮ 1 ಮಾರ್ಕ್ಸ್ನಲ್ಲೂ ಸಹ ಅಷ್ಟೇ ಖುಷಿ ಇದೆ, ಮತ್ತೊಬ್ಬರು 20 ಮಾರ್ಕ್ಸ್ ತೊಗೊಂಡ್ರೂ ಸಹ ಅಷ್ಟೇ ಖುಷಿ ಇದೆ. ಕಡಿಮೆ ಮಾರ್ಕ್ಸ್ ಬಂದರೆ ಮತ್ತೊಂದು ಸಲ ಟ್ರೈ ಮಾಡಿ, ಹೆಚ್ಚಿನ ಮಾರ್ಕ್ಸ್ ಬಂದರೆ ಮತ್ತೊಂದು ಸಲ ಟ್ರೈ ಮಾಡಿ. ಅದೇ ಮೇನ್ ಫಂಡ. ಹಾಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ವಿಡಿಯೋಗಳು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.